ಇದು PM ಮೋದಿ ಅವರಿಗೆ ರಿಕ್ವೆಸ್ಟ್. ದಯವಿಟ್ಟು 2,000 ರೂಪಾಯಿ ಕೂಡ ಬ್ಯಾನ್ ಮಾಡಿದೆ. ಆದರೆ ಈ ಸರಿ ಏನು ಗೊತ್ತಾ, ಅದು ಬ್ಯಾನ್ ಮಾಡೋದು ಕೆಲವ್ರು ಏನು ಮಾಡ್ತಾರೆ, ಆ ದುಡ್ಡನ್ನು ಸುಟ್ಟಾಕ್ತಾರೆ. ಎಲೆಕ್ಷನ್ ಬರ್ತಾ ಇದೆ ಅಂದ್ಬಿಟ್ಟು ಈಗಲೇ ಕೆಲವರು ಹಂಚಕ್ಕೆ ಟ್ರೈ ಮಾಡ್ತಾರೆ ಅಥವಾ ಮಣ್ಣಲ್ಲಿ ಇಕ್ತಾರೆ. ಸೊ ನೀವೇನು ಮಾಡಿ, ಈ ಸರಿ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಮನೆಗಳು ರೇಡ್ ಮಾಡಕ್ಕೆ ಬಿಡಿ. ಅಂದರೆ ರಾಜಕೀಯ ವ್ಯಕ್ತಿಗಳು ಬಟ್ 2,000 ರೂಪಾಯಿ ಬ್ಯಾನ್ ಆಗಲಿ. ನೋಡಿದ್ರ ಈಗಲೂ ಬ್ಲ್ಯಾಕ್ ಮನಿಗಳು ಹೆಂಗೆ ಮನೆ ಒಳಗಡೆ ಬಚ್ಚಿಡ್ತಾವ್ರೆ, ಇನ್ಕಮ್ ಟ್ಯಾಕ್ಸ್ ಕಡಿತೆ. ಆಮೇಲೆ ಈಗ ನಾನೊಂದು ಹೇಳ್ತೀನಿ ಎಲ್ಲರಿಗೂ, ಪ್ರಜೆಗಳಿಗೆ ಇದು ತಾವು ಗಮನಿಸಬೇಕು. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಮಾಡ್ತಿರೋದು ತಪ್ಪು ಕೆಲಸ ಅಲ್ಲ. ನಮ್ಮ ದುಡ್ಡು ಅಂದ್ರೆ ಜನರು ದುಡ್ಡು, ಸರ್ಕಾರ ದುಡ್ಡು ಬಂದು ಜನರು ದುಡ್ಡು. ಸರ್ಕಾರದಿಂದ ಜನದಿಂದ ಸರ್ಕಾರ, ಜನರು ದುಡ್ಡಿಂದ ಸರ್ಕಾರ ನಡೀತಾ ಐತೆ, ಸರ್ಕಾರದ ದುಡ್ಡಿಂದ ಜನ ನಡೀತಾ ಇದ್ದ. ಈ ದುಡ್ಡನ್ನ ಅಕ್ರಮವಾಗಿ ಕೆಲವರು ರಾಜಕೀಯ ಸೇರ್ ಮೇಲೆ ದುಡ್ಡುಗಳು ಮಾಡ್ಕೊಂತಾರಲ್ಲ, ಆ ದುಡ್ಡುಗಳನ್ನ ರೈಡ್ ಮಾಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವ್ರು ಮಾಡ್ತಿರೋದು ತಪ್ಪ. ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ತಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ಮೇಲೆ ದಾಳಿ ಮಾಡಕ್ಕೆ, ಅವರ ಆಫೀಸ್ಗಳನ್ನ ಹೊಡೆದಾಕಕ್ಕೆ? ಪ್ರೂವ್ ಆಗುತ್ತೆ. ಈಗ ಎಷ್ಟೊಂದು ರಾಜಕೀಯ ವ್ಯಕ್ತಿಗಳು ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ದಾಳಿ ಮಾಡ್ತಾರೆ, ಮಾಡಬೇಕು. ಇದು ರಿಕ್ವೆಸ್ಟ್ ನಾನು ಹೇಳಿದ್ದೀನಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ. ಅವರು ಮನೆಯಿಂದ ಸ್ಟಾರ್ಟ್ ಮಾಡಿ ಕಾರ್ಪೊರೇಟರ್ ಮನೆಯವರೆಗೂ ಎಂಡ್ ಆಗಬೇಕು. 28 ರಾಜ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ರಾಜಕೀಯ ವ್ಯಕ್ತಿಗಳು ಮನೆ ಮೇಲೆ ದಾಳಿ ಮಾಡಬೇಕು. ಅಲ್ಲಿ ಪಕ್ಷ ಇರ್ಕೊಡ್ದು, ಯಾವ ಪಕ್ಷ ಅಲ್ಲ, ಎಲ್ಲಾ ಪಕ್ಷದವ್ರ ಮನೆ ಮೇಲೆ ದಾಳಿ ಮಾಡಬೇಕು. ರೂಲಿಂಗ್ ಪಾರ್ಟಿ, ಆಪೋಸಿಷನ್ ಪಾರ್ಟಿ, ಫ್ರಮ್ ದಿ ಕಾರ್ಪೊರೇಟರ್, MLA, MP, ಮಿನಿಸ್ಟರ್, ಆ ತರ ಪ್ರೈಮ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಮನೆ ಕೂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಿ ಚೆಕ್ ಮಾಡಬೇಕು. ಆಯ್ತಾ? ನಾನು ಪ್ರೆಸಿಡೆಂಟ್ ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಮೋದಿ ಅವರು ತಪ್ಪು ಅಂತ ಹೇಳ್ತಿಲ್ಲ, MP ತಪ್ಪು ಅಂತಿಲ್ಲ, ಮಿನಿಸ್ಟರ್ ತಪ್ಪು ಅಂತಿಲ್ಲ, MLA ತಪ್ಪು ಅಂತಿಲ್ಲ, ಕಾರ್ಪೊರೇಟರ್ ತಪ್ಪು ಅಂತಿಲ್ಲ. ಆದ್ರೆ ಕೆಲವರು ಇದ್ದಾರೆ, ಅರ್ಥ ಆಯ್ತಾ? ಆ ಕೆಲವ್ರಿಗೋಸ್ಕರ ಎಲ್ಲರೂ ಮನೆ ಮೇಲೆ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಅಂತೀರ. ಆದ್ರೆ ನಮ್ಗೆ ಹೆಂಗೆ ಬರೀ ಕೆಲವ್ರದ್ದು ಸಿಗುತ್ತೆ ಬಂಡವಾಳ? ಎಲ್ಲಾರ ಮನೆ ದಾಳಿ ಮಾಡಿದಾಗೆ ತಾನೇ ಸಿಗೋದು ಕೆಲವರು. ಸೊ ದಯವಿಟ್ಟು ಯಾರು ಎಲ್ಲರೂ ಮನೆ ಮೇಲೆ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಅಂತೀರ. ಆದ್ರೆ ನಮ್ಗೆ ಹೆಂಗೆ ಬರೀ ಕೆಲವ್ರದ್ದು ಸಿಗುತ್ತೆ ಬಂಡವಾಳ? ಎಲ್ಲಾರ ಮನೆ ದಾಳಿ ಮಾಡಿದಾಗೆ ತಾನೇ ಸಿಗೋದು ಕೆಲವರು. ಸೊ ದಯವಿಟ್ಟು ಯಾರು ಈಗ ಬಿಜೆಪಿಯವರ ಮನೆಗಳ ಮೇಲೆ ದಾಳಿ ಮಾಡಿ ಅನ್ನೋದು, ಇನ್ನೊಬ್ಬರು ಪಾರ್ಟಿ ಮನೆ ಮೇಲೆ ದಾಳಿ ಮಾಡಿ ಅನ್ನೋದಲ್ಲ. ಎಲ್ಲಾರ ಮನೆ ಮೇಲೆ ದಾಳಿ ಮಾಡಲೇಬೇಕು. ಅಂದ್ರೆ ಕೆಲವು ರಾಜಕೀಯ ವ್ಯಕ್ತಿಗಳಲ್ಲ, ಎಲ್ಲಾ ರಾಜಕೀಯ ವ್ಯಕ್ತಿಗಳ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ದಾಳಿ ಮಾಡಲೇಬೇಕು. ಇದು ಪ್ರಜೆಯಾಗಿ ಕೇಳೋ ಅಧಿಕಾರ ನನಗಿದೆ. ನಾನು ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ, ಯಾಕಂದ್ರೆ ನಾರ್ಮಲ್ ವ್ಯಕ್ತಿ ಮನೆಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ದಾಳಿ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳ ಮನೆ ಮೇಲೆ ಹಾಕಿಲ್ಲ. ಅಕಸ್ಮಾತ್ ದಾಳಿ ಮಾಡಿದ್ರೆ ಅವ್ರು ಏನಂತಾರೆ, ಇದು ನಮಗೆ ರಾಜಕೀಯ ಪಿತೂರಿ, ನಮ್ಮನ್ನ ಸೋಲ್ಸೋಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಗೆಲ್ಲದೆ ಇರಲಿ ಅಂತ. ಹೌದು, ಅವ್ರ ಮನೇಲಿ ₹1 ಬ್ಲ್ಯಾಕ್ ಮನಿ ಸಿಕ್ಕಿಲ್ಲ ಅಂದ್ರೆ ಅವಾಗ ಅವರೇ ಹೈಲೈಟ್ ಆಗ್ತಾರೆ. ನೋಡಿ, ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ನಮ್ಮ ಮನೇಲಿ ಏನೋ ದುಡ್ಡು ಸಿಕ್ಕಿಲ್ಲ. ಹಾಗಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ನ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡೋರು. ಸಿಕ್ಕಿದ್ರೆ ನೀವು ಸಿಗಾಕೊಂತೀರ, ಸಿಕ್ಕಿಲ್ಲ ಅಂದ್ರೆ ನೀವು ಖುಷಿಯಿಂದ ಅವ್ರಿಗೆ ಹೇಳಿ, ಸಾಕ ನಾನು ಕರೆಕ್ಟ್ ಆಗಿದ್ದೀರಾ, ಕರ್ಸಿ ಪ್ರೆಸ್ ಮೀಡಿಯಾನ ಕರ್ಸಿ ಹೇಳಿ, ನಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ದಾಳಿ ಮಾಡಿದ್ರು, ಯಾರೋ ರಾಜಕೀಯ ವ್ಯಕ್ತಿಗಳು ಪಿತೂರಿ ಮಾಡಿದ್ರು, ಅವ್ರು ಹೇಳಿ ಕಳ್ಸಿದ್ರೆ ದುಡ್ಡಿದೆ ಅಂತ, ನಮ್ಮ ಮನೇಲಿ ಎಲ್ಲೂ ದುಡ್ಡು ಸಿಕ್ಕಿಲ್ಲ, ನೋಡಿದ್ರೆ ಈ ತರ ನಮ್ಮನ್ನ ತುಳಿಯಕ್ಕೆ ನೋಡ್ತಾರೆ ಅಂತ ನೀವೇ ಮಾಡಿ. ಬಟ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳನ್ನ ಮನೆಗೆ ಬರ್ಕೊಡ್ದು ದಾಳಿ ಮಾಡಕ್ಕೆ ಅಂತ ಅನ್ನೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಒಬ್ಬ ನಾರ್ಮಲ್ ಪ್ರಜೆಯಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು ಪ್ರಜೆನೆ, ಅವ್ರ ಮನೆಗೆ ಹೋಗೋ ಅಧಿಕಾರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳಿಗಿದೆ. ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಿಂದ ಆ ದುಡ್ಡು ಎಲ್ಲೋಗುತ್ತೆ? ಗೌರ್ಮೆಂಟ್ಗೆ. ಆ ಗೌರ್ಮೆಂಟ್ ದುಡ್ಡು ಎಲ್ಲೆಲ್ಲಿ ಹೋಗುತ್ತೆ? ಮತ್ತೆ ನಮಗೆ ಬರುತ್ತೆ. ರೋಡ್ ಹಾಕ್ತಾರೆ, ಫ್ಲೈ ಓವರು ಅಲ್ವಾ? ಈ ತರ ಎಷ್ಟೋ ವಿಷಯಗಳಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ,
ಮೋದಿ ಅವರೇ 2000 ರೂಪೀಸ್ ಬ್ಯಾನ್ ಮಾಡಿ. ಬ್ಲ್ಯಾಕ್ ಮನಿ ಮತ್ತೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಅರ್ಥ ಆಯ್ತಾ? ಇದೊಂದು ರಿಕ್ವೆಸ್ಟ್. ಬಟ್ ಅದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ಎಲ್ಲ ರಾಜಕೀಯ ವ್ಯಕ್ತಿಗಳ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಬೇಕು, ಪರಿಶೀಲನೆ ಮಾಡಬೇಕು. ಇದು ಎಲ್ಲ ಜನತೆ ಸಹಕಾರ ಕೊಡಬೇಕು. ಯಾವ ಪಕ್ಷದ ಕಾರ್ಯಕರ್ತರು ಕೂಡ ಅವರ ಸಪೋರ್ಟ್ಗಳಿಗೆ ನಿಲ್ಕೊಡುತ್ತೆ. ನೋಡಿ, ಹಿಂಗ್ ಮಾಡೋದ್ರಿಂದ ನಮ್ಮ ದೇಶ ಲೂಟಿ ಆಗ್ತಿರೋದು, ನಮ್ಮ ರಾಜ್ಯ ಲೂಟಿ ಆಗ್ತಿರೋದು. ನಾಳೆ ನಮ್ಮ ರಾಜ್ಯ, ನಮ್ಮ ದೇಶ ಇನ್ನೊಂದು ದೇಶಕ್ಕೆ, ಇನ್ನೊಂದು ರಾಜ್ಯಕ್ಕೆ ಮಾರಾಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಕೆಲವರು. ಹೋಗಿ ಗಲಾಟ ಮಾಡಿ ನಮ್ಮ ಪರವಾಗಿ ನಮಗೆ ಬರುತ್ತೆ. ರೋಡ್ ಹಾಕ್ತಾರೆ, ಫ್ಲೈ ಓವರು ಅಲ್ವಾ? ಈ ತರ ಎಷ್ಟೋ ವಿಷಯಗಳಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ, ಮೋದಿ ಅವರೇ 2000 ರೂಪೀಸ್ ಬ್ಯಾನ್ ಮಾಡಿ. ಬ್ಲ್ಯಾಕ್ ಮನಿ ಮತ್ತೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಅರ್ಥ ಆಯ್ತಾ? ಇದೊಂದು ರಿಕ್ವೆಸ್ಟ್. ಬಟ್ ಅದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ಎಲ್ಲ ರಾಜಕೀಯ ವ್ಯಕ್ತಿಗಳ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಬೇಕು, ಪರಿಶೀಲನೆ ಮಾಡಬೇಕು. ಇದು ಎಲ್ಲ ಜನತೆ ಸಹಕಾರ ಕೊಡಬೇಕು. ಯಾವ ಪಕ್ಷದ ಕಾರ್ಯಕರ್ತರು ಕೂಡ ಅವರ ಸಪೋರ್ಟ್ಗಳಿಗೆ ನಿಲ್ಕೊಡುತ್ತೆ. ನೋಡಿ, ಹಿಂಗ್ ಮಾಡೋದ್ರಿಂದ ನಮ್ಮ ದೇಶ ಲೂಟಿ ಆಗ್ತಿರೋದು, ನಮ್ಮ ರಾಜ್ಯ ಲೂಟಿ ಆಗ್ತಿರೋದು. ನಾಳೆ ನಮ್ಮ ರಾಜ್ಯ, ನಮ್ಮ ದೇಶ ಇನ್ನೊಂದು ದೇಶಕ್ಕೆ, ಇನ್ನೊಂದು ರಾಜ್ಯಕ್ಕೆ ಮಾರಾಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಕೆಲವರು. ಹೋಗಿ ಗಲಾಟ ಮಾಡಿ ನಮ್ಮ ಪರವಾಗಿ ಅಂತ. ಆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ನಮ್ಮ ರಾಜ್ಯನ ಮಾರಕ್ಕೆ ಬಿಡಬೇಡ, ಅರ್ಥ ಆಯ್ತಾ? ಇದು ನನ್ನ ರಿಕ್ವೆಸ್ಟ್. ಇದು ಒಬ್ಬ ಪ್ರಜೆಯಾಗಿ ನಾನು ಹೇಳ್ತಾ ಇರೋದು. ಇನ್ನು ಮೇಲೆ ಈಗ ಮೋದಿ ಅವ್ರಿಗೆ ಹೇಳ್ತಾ ಇರೋದು, ಎಲ್ಲ ಪಕ್ಷದವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಹೋಗ್ತಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಅಕಸ್ಮಾತ್ ಏನು ತಪ್ಪು ಮಾಡಿಲ್ಲ ಅಂದ್ರೆ ಸಾರಿ ಕೇಳ್ತಾರೆ, ಬರ್ತಾರೆ. ಅಥವಾ ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ನಿಮ್ಗೆ ಧೈರ್ಯ ಇದೆಯಾ? ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಮನೆಗೆ ಬಂದು ದಾಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಕ್ಕೆ ನಾನು ಕೇಳ್ತೇನೆ. ರಾಜಕೀಯ ವ್ಯಕ್ತಿಗಳು ನಾನು ಇವಾಗ ಹೇಳ್ತೀನಿ, ನಮ್ಮ ಮನೆಗೆ ಬಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ನಾನು ಕಟ್ತಾ ಇದ್ದೀನಿ, ಇಲ್ಲ ನಾನು ಬಂದಿದ್ದು ಇನ್ಕಮ್ ಬಗ್ಗೆ ಡೀಟೇಲ್ಸ್ ಕೇಳಿ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ನೀವು ಕರೆಕ್ಟ್ ಆಗಿದೆ, ನೀವು ಕರೆದು ಖುಷಿಯಿಂದ ಹೇಳಿ, ತಪ್ಪೇನಿದೆ? ಇದು ನಿಮ್ಮ ಮೇಲೆ ನಿಮ್ಮ ಇನ್ಕಮ್ ಬಗ್ಗೆ ಕೇಳಿ ವಿಚಾರಣೆ ಮಾಡಿದ್ರೆ ನಿಮಗೆ ಬೇರೆ ರಾಜಕೀಯ ವ್ಯಕ್ತಿಗಳು ತುಳಿತಾ ಇದ್ದಾರೆ ಅಂತ ಅರ್ಥನ? ನಿಮ್ಮ ನೀವು ಎಲೆಕ್ಷನ್ ಅಲ್ಲಿ ನಿಲ್ಕೂಡುದು ಅಂತ ಅಥವಾ ನೀವು ಸೋಲ್ಬೇಕು ಅಂತ ಐಡಿಯಾ ಆಗ್ತವ್ರೆ ಅಂತ ಅರ್ಥನ? ಇದು ನಿಲ್ಬೇಕು. ಇನ್ಯಾರು ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ವಿರೋಧವಾಗಿ ಹೋಗ್ಕೊಂಡು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಆಲ್ ಆರ್ ಈಕ್ವಲ್. ಅದು ತಮ್ಗೆ ಅರ್ಥ ಮಾಡ್ಕೊಬೇಕು, ತಾವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಈ ಮಾತಿಗೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ ಮಾಡ್ತಾರೆ ಅಂತ. ಗಲಾಟೆಗಳು ಮಾಡೋದು ಒಂದು ಗೊತ್ತು. ತಪ್ಪು. ಬಾಯ್ ಫ್ರಮ್ ದಿ ಸ್ಪಾನಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ಪ್ರಜೆಯಾಗಿ ಅರ್ಥ ಆಯ್ತಾ? ದೇಶದ ಪ್ರಜೆ, ರಾಜ್ಯದ ಪ್ರಜೆ. ಒಬ್ಬ ವ್ಯಕ್ತಿ ಗುಲಾಮ ಆಗಬೇಡಿ. 500 ರೂಪಾಯಿ 1000 ರೂಪಾಯಿಗೆ ನೀವೇನಾದ್ರೂ ಅವನಿಗೆ ಗುಲಾಮ ಆದ್ರೆ ಜೀವನ ಪೂರ್ತಿ ಗುಲಾಮನಾಗೆ ಬದುಕ್ತೀಯ. ಅದೇ ನನ್ನ ದೇಶ, ನನ್ನ ರಾಜ್ಯ ಅಂತಿದ್ರೆ ಯಾವತ್ತೂ ನಿನ್ನ ರಾಜ್ಯನಾಗಿರ್ತೀಯ. ಬಾಯ್ ಫ್ರಮ್ ದಿ ಸ್ಪಾರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.